ರಜತಣ್ಣ ಸಿಲ್ಲಿ ರೀಸನ್ ಜುಟ್ಟು ರೀಸನ್ ಅಂತಕಂತ ಅಡ್ಡಾಡ್ತಾನ್ರಿ. ಅವಂಗ ರೀಸನ್ ಕೊಡಕ್ ನೆಟ್ ಬರಂಗಿಲ್ರಿ. ಸೊ ನಮ್ಮ ಮಾವ ಎಸ್ ಸ್ನೇಹಿತರೆ, ನೀವೆಲ್ಲರೂ ನೋಡ್ತಾ ಇದ್ದೀರಿ, ನಮ್ಮ ರಜತ್ ಅವರು ಖಡಕ್ ಆಗಿ ಕದರ್ ಆಗಿ ಆಟ ಆಡ್ತಾ ಇದ್ರು. ಆದ್ರೆ ನಮ್ಮ ಹನುಮಂತು ಅವ್ರನ್ನ ಕೇಳ್ಬೇಕೇನ್ರಿ. ನಮ್ಮ ಹನುಮಂತು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದ ನಾನು ಹುಲಿ, ನಾನು ಸಿಂಹ, ನಾನು ಚಿರತೆ, ನಾನು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಇದ್ದವರೆಲ್ಲರೂ ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ರಜತ್ ಅವರು ಕೂಡ ಹನುಮಂತ ನಿನ್ ಕೈಲಿ ಏನಾಗತ್ತೆ, ನೀನೇನು ಅಲ್ಲ ಅನ್ನೋ ಒಂದು ಅಸಭ್ಯತನದಿಂದಲೇ ಇದ್ದಂತ ನಮ್ಮ ರಜತ್ ಅವರಿಗೆ ಇವತ್ತು ಹನುಮಂತು ಕೊಟ್ಟಂತ ಉತ್ತರ ನೋಡಿ ರಜತ್ತೆ ಒಂದು ನಿಮಿಷ ದಂಗಾಗಿದ್ದಾನೆ ಕಣ್ರಿ. ಎಸ್, ನಿಜಾನೇ ಹೇಳ್ತಾ ಇದ್ದೀನಿ. ಓಕೆ, ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಂಟ್ರೊಡಕ್ಷನ್ಸ್ ಕೊಟ್ಬಿಡೋಣ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ. ಎಸ್, ನಮ್ಮ ಹನುಮಂತು ಅಂತ ಕೇಳಿದ್ರೆ ರಜತ್ ಅವರಿಗೆ ಸಾಂಗಿನ ಅಂದ್ರೆ ಹಾಡುಗಳ ಮೂಲಕವೇ ಅದ್ಭುತವಾಗಿ ರಜತ್ಗೆ ಟಕ್ಕರ್ ಕೊಟ್ಟಿರ್ತಕ್ಕಂಥದ್ದು ಇಡೀ ಕರ್ನಾಟಕನೇ ಮೆಚ್ಚಿ ಹೊಗಳ್ತಿದ್ದಾರೆ ಒಂದು ಕಡೆ ಹನುಮಂತು ಅವರ ಅಭಿಮಾನಿಗಳು. ಇನ್ನು ನಮ್ಮ ರಜತ್ ಅವರ ಒಂದು ಅಭಿಮಾನಿಗಳು ಕೇಳಬೇಕಾ, ರಜತ್ ಅವರ ಅಭಿಮಾನಿಗಳು ಕೂಡ ಹನುಮಂತು ಬರೀ ಹಾಡು ಹೇಳ್ಕೊಂಡು ಸಿಂಪ್ಲಿ ಕಾರ್ಡ್ನ ಮೇಂಟೈನ್ ಮಾಡಿಕೊಂಡು ಬಂದಿರತಕ್ಕಂತಹದ್ದು ಇಲ್ಲಿವರೆಗೂ ಅಂತಕ್ಕಂಥದ್ದು ರಜತ್ ಅವರ ಅಭಿಮಾನಿಗಳ ಒಂದು ಉತ್ತರ ಆಗಿರತಕ್ಕಂಥದ್ದು. ಇನ್ನು ನಮ್ಮ ರಜತ್ ಅವರು ಕೂಡ ನಾನೇನು ಕಮ್ಮಿ ಇಲ್ಲ ಸ್ವಾಮಿ, ನಾನು ಕೊಡ್ತೀನಿ, ನೀನು ಹಾಡಿನ ಮೂಲಕ ಕೊಟ್ರೆ ನಾನು ಮಾತಿನ ಮೂಲಕನೇ ಕೊಡ್ತೀನಿ ಅಂತ ನಮ್ಮ ರಜತ್ ಅವರು ಕೂಡ ಮಾತಾಡಿದ್ರು. ಆದರೆ ಹನುಮಂತು ಅಂತ ತಗೊಳ್ಳೋದಕ್ಕೆ ಹೋದಾಗ ಇನ್ನೂ ಒಂದು ಹೆಚ್ಚಿನ ಮಟ್ಟಕ್ಕೆ ಹೋಗಿ ಹಾಡಿನ ಮೂಲಕ ಉತ್ತರ ಕೊಡೋದಲ್ಲದೆ ಈ ಒಂದು ನನಗೆ ನನ್ನ ಏನು ಸಿಂಪ್ಲಿಸಿಟಿನೇ ಮೇಂಟೈನ್ ಮಾಡೋದಕ್ಕಾಗ್ತಾ ಇಲ್ಲ ನಿನ್ನ ಕೈಲಿ, ಏನು ಖಡಕ್ ಆಗಿದ್ರೆ ಏನಾದ್ರೂ ನಿನ್ನ ಕೈಲಿ ಮೇಂಟೈನ್ ಮಾಡೋದಕ್ಕಾಗುತ್ತಾ ಅನ್ನೋ ಒಂದು ಅರ್ಥದಲ್ಲಿ ಆ ಮಾತನ್ನ ಆಡಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಎಸ್, ಇದನ್ನೆಲ್ಲ ನೋಡ್ತಾ ಇರತಕ್ಕಂತಹ ಮಂಜಣ್ಣ ಆಗ್ಬೋದು, ಭವ್ಯ ಆಗ್ಬೋದು, ಮೋಕ್ಷಿತ ಆಗ್ಬೋದು, ಅಥವಾ ನಮ್ಮ ತ್ರಿವಿಕ್ರಮ್ ಆಗ್ಬೋದು, ಧನ್ರಾಜ್ ಆಗ್ಬೋದು, ಯಾರು ಕೂಡ ಒಂದು ಮಾತನ್ನು ಕೂಡ ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ರಜತ್ ಎಲ್ರಿಗೂ ಕೂಡ ಕಾಂಪಿಟೇಟರ್ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ 50 ದಿನಗಳ ಆದಮೇಲೆ ಬಂದು ಒಂದು ಟ್ರೋಫಿನ ತಗೊಂಡ್ರೆ ರಜತ್ ಅವ್ರಿಗೆ ಅಲ್ಲಿಲ್ಲೋ ಒಂದು ಕಡೆ ನ್ಯಾಯ ಸಿಕ್ಕದಂಗೆ ಆಗಲ್ಲ. ಅಂದ್ರೆ ರಜತ್ ಅವ್ರಿಗೆ ನ್ಯಾಯ ಸಿಗಬಹುದು, ಆದ್ರೆ ಇಲ್ಲಿ ಇದ್ದಂಥವ್ರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ಬಿಗ್ ಬಾಸ್ ಮನೆ ಒಳಗಡೆ ಇರತಕ್ಕಂತಹ ಕಂಟೆಸ್ಟೆಂಟ್ಗಳ ಅಭಿಪ್ರಾಯ. ಏನೋ ಹೊರಗಡೆಗೂ ಕೂಡ ಅದೇ ಥರದಲ್ಲೇ ಹರಿದಾಡ್ತಾ ಇರ್ತಕ್ಕಂಥದ್ದು. ಹೌದು ಸ್ವಾಮಿ, ರಜತ್ ಅವರು 50 ದಿನಗಳ ಆದಮೇಲೆ ಬಂದಿರತಕ್ಕಂಥದ್ದು, 50 ದಿನಗಳ ಆದಮೇಲೆ ಬಂದು ಅವರು ಟ್ರೋಫಿನ ಗೆಲ್ಲೋದಕ್ಕೆ ಅರ್ಹರಾಗೋದಿಲ್ಲ ಅನ್ನೋದು ಎಷ್ಟೋ ಹೊರಗಡೆ ಇರ್ತಕ್ಕಂಥ ಒಂದು ಅಭಿಮಾನಿಗಳಾಗ್ಬೋದು ಅಥವಾ ಅಂದರೆ ಬಿಗ್ ಬಾಸ್ ಅನ್ನು ನೋಡ್ತಾ ಇರ್ತಕ್ಕಂಥ ಸಾರ್ವಜನಿಕರ ಒಂದು ಕ್ವಶನ್. ಓಕೆ, ಇದೇ ಥರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ.